ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ರಾಕ್ಷಸರಿಗೆ ಉತ್ತರ ಕೊಡ್ತೀವಿ ಅಂತ ಜನಾರ್ದನ ರೆಡ್ಡಿ ವಿರುದ್ಧ ಭರತ್ ರೆಡ್ಡಿ ಆಕ್ರೋಶ ಹೊರಹಾಕಿದ್ದಾರೆ. ವಾಲ್ಮೀಕಿ ಕಾರ್ಯಕ್ರಮ ಕೆಡಿಸೋದಕ್ಕೂ ನಾವು ಬಿಡಲ್ಲ, ಜೀವನ ಪೂರ್ತಿ ಇಂತಹ ಕೆಲಸ ಮಾಡ್ಕೊಂಡೇ ಬಂದಿದ್ದಾರೆ. ಕಾರ್ಯಕ್ರಮದ ಮೂಲಕ ರಾಕ್ಷಸರಿಗೆ ಉತ್ತರ ಕೊಡ್ತೀವಿ ಅನ್ನೋದು ಶಾಸಕ ನಾರಾ ಭರತ್ ರೆಡ್ಡಿ ಮಾತು. ನೋಡಿ, ಈಗ FIR ಫೈಲ್ ಆಗಿದೆ, ತನಿಖೆ ಪೊಲೀಸರು ಮಾಡ್ತಿದ್ದಾರೆ. ನಾನು ಜಾಸ್ತಿ ಮಾತಾಡಿ ಕೇಸ್ನೆಲ್ಲೋ ಡೈವರ್ಟ್ ಮಾಡೋದು. ನಾಳೆ ಈಗ ನನ್ನ ಹುಡುಗ ಇವತ್ತು ತೀರ್ಕೊಂಡು ಹೋಗಿದ್ದಾನೆ, ನಾವೆಲ್ಲ ಭಾಳ ದುಃಖದಲ್ಲಿ ಇದ್ದೀವಿ. ನಮ್ಮದು ಮುಖ್ಯವಾಗಿ ನಾಳೆ ಕಾರ್ಯಕ್ರಮ ನಮ್ಮ ವಾಲ್ಮೀಕಿ ಅಜ್ಜಿಯವರ ಕಾರ್ಯಕ್ರಮವನ್ನು ಕೆಡಿಸ್ಬೇಕಂತೇಳಿ ಇವ್ರು ಏನು ನಿನ್ನೆ ಪ್ರಯತ್ನ ಮಾಡಿದ್ರು ಅದನ್ನು ಸಕ್ಸಸ್ ಮಾಡ್ಬೇಕನ್ನೋದು ನಮ್ಮ ಮೂಲ ಉದ್ದೇಶ. ಆ ಉದ್ದೇಶದ ಪ್ರಕಾರ ನಾನು ಇವತ್ತು ಏನು ಯಾರ ಬಗ್ಗೆ ಕೂಡ ಏನು ಮಾತಾಡೋಕೆ ಹೋಗಲ್ಲ. ಯಾಕಂದರೆ ಅವ್ರದ್ದೆಲ್ಲ ಮೈಂಡ್ ಸೆಟ್ ಯಾವ ಥರ, ಅವ್ರ ಕ್ಯಾರೆಕ್ಟರ್ ಯಾವ ಥರ ಅಂತೇಳಿ ನಿಮಗೆಲ್ಲ ಗೊತ್ತಿದೆ. ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ನಾನೇನು ಹೊಸದಾಗಿ ಹೇಳೋಂಥ ಅವಶ್ಯಕತೆ ಇಲ್ಲ. ನಾನು ಬಳ್ಳಾರಿ ಜನತೆಗೆ, ನಮ್ಮ ಜಿಲ್ಲೆಯ ಜನತೆಗೆ, ಇಡೀ ರಾಜ್ಯದ ಜನತೆಗೆ ಒಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಮೂಲಕ. ಬಳ್ಳಾರಿ ಯಾರೇ ರಾಕ್ಷಸರು ಎಷ್ಟೇ ಅಟ್ಟಹಾಸ ಹಾಕಿದ್ರು ಬಳ್ಳಾರಿ ಶಾಂತಿಯುತವಾಗಿದೆ, ಇರುತ್ತೆ, ಇರೋಂಗೆ ನಾವು ಯಾವತ್ತೂ ಮಾಡ್ತೀವಿ. ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ, ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಮಾಡ್ತಿದ್ದೀವಿ. ದಯಮಾಡಿ ಈ ದುಃಖದಲ್ಲಿ ಕೂಡ ನಾವು ಯಾಕೆ ಮಾಡ್ತಿದ್ವಿ ಅಂತಂದರೆ, ಅಂಥ ಮಹಾನ್ ವ್ಯಕ್ತಿಯ ಕಾರ್ಯಕ್ರಮವನ್ನು ನಾವೊಂದು ಮಾಡಬೇಕಂತೇಳಿ ತೀರ್ಮಾನ ಮಾಡಿದಾಗ ಎಲ್ಲರೂ ನಮ್ಮವ್ರು ಕೂಡ ಇಲ್ಲ, ಅಜ್ಜನ ಕಾರ್ಯಕ್ರಮನ ಅವರು ಕೆಡಿಸ್ಬೇಕಂತಲೇ, ಅಜ್ಜನ ಕಾರ್ಯಕ್ರಮ ಕೆಡಿಸ್ಬೇಕಂತಲೇ ಇಷ್ಟೆಲ್ಲ ಮಾಡಿರೋದು. ನಾವು ಅಜ್ಜನ ಕಾರ್ಯಕ್ರಮವನ್ನು ನಿಂದಿರಿಸ್ಬಾರ್ದು. ಅಜ್ಜನ ಕಾರ್ಯಕ್ರಮವನ್ನು ನಿಂದಿರಿಸಿದ್ರೆ ಆ ತೀರ್ಕೊಂಡೋದಂಥ ಹುಡುಗನಿಗೆ ಆತ್ಮಕ್ಕೂ ಶಾಂತಿ ಸಿಗಲ್ಲ. ಅವೆಲ್ಲ ಮಾಡ್ಬೇಕಂತೇಳಿ ಅವರೆಲ್ಲ ನಮ್ಮವರು, ನಮ್ಮ ಸ್ನೇಹಿತರು, ಆಂಜನೇಯ ಅಣ್ಣವರು, ಮುಂಡ್ರಿಂಗ್ ನಾಗರಾಜ್ ಅವರು, ಲೋಕೇಶ್ ಅವರು ಎಲ್ಲರೂ ನಮ್ಮೆಲ್ಲ ಹಿತೈಷಿಗಳು ಹೇಳಿದ್ದಾರೆ. ಅದಕ್ಕೋಸ್ಕರ ಆ ಕಾರ್ಯಕ್ರಮ ನಮ್ಮ ಉದ್ದೇಶ, ಆ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಮಾಡಿ, ಏನು ಈ ದುರುದ್ದೇಶ ಇಟ್ಕೊಂಡು ಮಾಡಿದಂಥ ಈ ರಾಕ್ಷಸರಿದ್ದಾರೋ ಅವರಿಗೆ ಅದ್ರ ಮೂಲಕನೇ ಉತ್ತರ ಕೊಡ್ಬೇಕಂತ. ಜೀವನದಲ್ಲಿ ಯಾವತ್ತೂ ನಿಜ ಹೇಳೋದವ್ರಲ್ಲ. ಅವನು ಜೀವನಮಾನದಲ್ಲಿ ಇಂಥ ಕೆಲಸಗಳೇ ಮಾಡ್ಕೊಂಡು ಬಂದವನು. ಅವನಿಗೆ ಹೇಳಿದ್ದಕ್ಕೆಲ್ಲ ನಾನು ಆನ್ಸರ್ ಕೊಡ್ಕೊಂತ ಹೋಗೋಕ್ಕಾಗಲ್ಲ. ಜನಾರ್ದನ ರೆಡ್ಡಿ ಮೇಲೆ ಹಲ್ಲೆ, ಜನಾರ್ದನ ರೆಡ್ಡಿ ಮನೆ ಮುಂದೆ ಬ್ಯಾನರು, ಯಾರೂ ಅವನ ಮನೆ ಮುಂದೆ ಬ್ಯಾನರ್ ಹಾಕಿಲ್ಲ. ಅವನು ನೀಚ. ರೋಡಲ್ಲಿರೋ ಅಂಥ ಬ್ಯಾನರ್ ನನ್ನ ಮನೆ ಮುಂದೆ ಇದೆ ಅಂತೇಳಿ ಅವನೇ ಕ್ರಿಯೇಟ್ ಮಾಡ್ಕೊಂಡು, ಒಂದು ಮಾಜಿ ಮಂತ್ರಿ ಆದಂಥವನು, ಶಾಸಕ ಇದ್ದಂಥವನು, ಅವನೇ ರೋಡಿಗೆ ಬಂದು ಇಂಥ ಕಾರ್ಯ ಮಾಡ್ತಾನಂತಂದರೆ ಉದ್ದೇಶ ಭರತ್ ರೆಡ್ಡಿದೇನೋ. ಭರತ್ ರೆಡ್ಡಿ ಊರಲ್ಲಿ ಇರಲಿಲ್ಲ, ಉದ್ದೇಶ ಭರತ್ ರೆಡ್ಡಿದೇನೋ, ಆ ನೀಚಂದಿದೇನೋ ಅಂತೇಳಿ ನೀವು ತಿಳ್ಕೊಬೋದು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.